ನಮಸ್ಕಾರ ವೀಕ್ಷಕರೇ, ನಾನಿವತ್ತು 2022ರಲ್ಲಿ ರಿಲೀಸ್ ಆಗಿರೋ ಚುಪ್ ಅನ್ನೋ ಹಿಂದಿ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿಯ ಮೊದಲನೇ ಸೀನನ್ನ IG ಆಫೀಸರ್ ಅರವಿಂದ್ ಅನ್ನ ತೋರಿಸೋ ಮೂಲಕ ಶುರು ಮಾಡ್ತಾರೆ. ಪ್ರೆಸೆಂಟ್ ನಲ್ಲಿ ನಡೆದಿರೋ ಒಂದು ಮರ್ಡರ್ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾನೆ. ಆ ಮರ್ಡರ್ ಆಗಿರೋ ವ್ಯಕ್ತಿ ಬಾತ್ರೂಮ್ ನಲ್ಲಿ ನಗ್ನಾವಸ್ಥೆಯಲ್ಲಿ ಇರ್ತಾನೆ. ಆ ವಿಕ್ಟಿಮ್ ನ ಮೈ ತುಂಬಾ ಒಂದು ಶಾರ್ಪ್ ಆಬ್ಜೆಕ್ಟ್ ನಿಂದ ಕಟ್ ಮಾಡಿರೋ ಮಾರ್ಕ್ಗಳು ಇರ್ತವೆ. ಆ ವಿಕ್ಟಿಮ್ ನ ಹಣೆಯ ಮೇಲೆ ಉಲ್ಟಾ ಟ್ರಯಾಂಗಲ್ ನ ಸಿಂಬಲ್ ಇರೋದನ್ನ ನೋಡ್ತೀವಿ. ಹಾಗೆ ಕೈಕಾಲುಗಳನ್ನ ಸೆಲೋಫಿನ್ ಟೇಪ್ ನಿಂದ ಕಟ್ಟಿ ಹಾಕಲಾಗಿರುತ್ತೆ. ಈ ವಿಕ್ಟಿಮ್ ಬೇಸಿಕಲಿ ಒಬ್ಬ ಫಿಲ್ಮ್ ಕ್ರಿಟಿಕ್ ಆಗಿರ್ತಾನೆ. ಅಂದ್ರೆ ಹೊಸದಾಗಿ ರಿಲೀಸ್ ಆಗಿರೋ ಮೂವಿಗಳನ್ನ ನೋಡಿ ಆ ಮೂವಿಗಳ ಬಗ್ಗೆ ರಿವ್ಯೂಸ್ ಅನ್ನ ಬರೆಯೋದು, ಹಾಗೆ ಆ ಮೂವಿಯ ಪ್ಲಸ್ಸು ಮೈನಸ್ಸು ಹೇಳೋದು, ಜೊತೆಗೆ 5ಕ್ಕೆ ಅಥವಾ 10ಕ್ಕೆ ಇಷ್ಟು ಅಂತ ಸ್ಟಾರ್ಗಳನ್ನ ರೇಟಿಂಗ್ ಆಗಿ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದ. ಆದರೆ ಆಫೀಸರ್ ಅರವಿಂದ್ಗೆ ಕಿಲ್ಲರ್ ಉಲ್ಟಾ ಟ್ರಯಾಂಗಲ್ ಸಿಂಬಲ್ ಅನ್ನ ಯಾಕೆ ಬರ್ದಿದ್ದಾನೆ ಅಂತ ಮಾತ್ರ ಅರ್ಥ ಆಗ್ತಿರಲ್ಲ. ಆ ವಿಕ್ಟಿಮ್ನ ಮನೆಯ ಬಳಿ ಯಾವುದೇ CCTV ಕ್ಯಾಮೆರಾಗಳು ಇರೋದಿಲ್ಲ. ವಿಕ್ಟಿಮ್ನ ಮನೆಯ ಒಳಗೆ ಒಂದೇ ಒಂದು ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿರಲ್ಲ. ಪೊಲೀಸ್ಗೆ ಈ ಕೇಸನ್ನ ಸಾಲ್ವ್ ಮಾಡೋದು ತುಂಬಾನೇ ಕಷ್ಟದ ಕೆಲಸವಾಗಿರುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಡ್ಯಾನಿ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಅವನು ಡ್ಯಾನಿಸ್ ಫ್ಲವರ್ ಅನ್ನೋ ಒಂದು ಫ್ಲವರ್ ಶಾಪ್ ಅನ್ನ ಇಟ್ಕೊಂಡಿರ್ತಾನೆ. ಡ್ಯಾನಿಯ ಮನೆ ಹಾಗೂ ಶಾಪ್ ಎರಡು ಒಂದೇ ಕಾಂಪೌಂಡ್ ನ ಒಳಗಡೆ ಇರುತ್ತೆ. ಹೂಗಳಿಂದ ತುಂಬಿರೋ ತೋಟವನ್ನ ಬಿಟ್ರೆ ಅವನಿಗೆ ಅವನ ಫ್ಯಾಮಿಲಿ ಅಂತ ಬೇರೆ ಯಾರು ಕೂಡ ಇರೋದಿಲ್ಲ. ಡ್ಯಾನಿ ಯಾವಾಗ್ಲೂ ಒಬ್ಬೊಬ್ನೇ ಮಾತಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಅವನಿಗವನೇ ಪ್ರಶ್ನೆಯನ್ನ ಕೇಳ್ಕೊಳ್ತಾನೆ, ಹಾಗೆ ಅದಕ್ಕೆ ಉತ್ತರ ಕೂಡ ಅವನೇ ಕೊಟ್ಕೊಳ್ತಾನೆ. ಶುರುನಲ್ಲಿ ಈ ಮೂವಿಯನ್ನ ನೋಡ್ತಾ ಇರುವಾಗ ನಮಗೆ ಡ್ಯಾನಿಗೆ 2 ಕ್ಯಾರೆಕ್ಟರ್ಸ್ಗಳು ಇದಾವೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಹೊತ್ತು ಖುಷಿಯಾಗಿ ಬಿಂದಾಸ್ ಆಗಿ ಮಾತಾಡ್ತಾ ಇದ್ರೆ ಸಡನ್ ಆಗಿ ನೆಕ್ಸ್ಟ್ ಮೂಮೆಂಟ್ ನಲ್ಲೇ ಫುಲ್ ಸೀರಿಯಸ್ ಹಾಗೂ ಮೂಡಿ ತರ ಬಿಹೇವ್ ಮಾಡ್ತಾ ಇರ್ತಾನೆ. ಡ್ಯಾನಿಯ ಈ ನೇಚರ್ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಹಾಗೆ ಅವನಿಗೆ ಏನಾದ್ರೂ ತಿನ್ಬೇಕನ್ಸಿದ್ರೆ ಸೇಮ್ ಐಟಮ್ನ 2 ಪ್ಲೇಟ್ ತಗೊಳ್ತಾ ಇರ್ತಾನೆ. ಟೀನೂ ಕೂಡ ಅಷ್ಟೇ 2 ಕಪ್ ತಗೊಳ್ತಾ ಇರ್ತಾನೆ. ಒಂದಿನ ಅವನ ಶಾಪ್ಗೆ ನೀಲಾ ಅನ್ನೋ ಹುಡುಗಿ ಬರ್ತಾಳೆ. ಅವನ ಶಾಪ್ನಲ್ಲಿದ್ದ ಫ್ಲವರ್ಸ್ಗಳನ್ನ ನೋಡ್ತಾ ಒಬ್ಬೊಬ್ಬಳೆ ಮಾತಾಡ್ಕೊಂಡು ನಡೀತಾ ಇರ್ತಾಳೆ. ಡ್ಯಾನಿಗೆ ಅವಳನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನೀಲಾ ಕೂಡ ತನ್ನ ರೀತಿನೇ ಒಬ್ಬೊಬ್ಬಳೆ ಮಾತಾಡ್ಕೊಳ್ತಾ ಇದ್ದಾಳೆ ಅಂತ. ಆಕ್ಚುಲಿ ನೀಲಾ ಅವನ ಶಾಪ್ಗೆ ತನ್ನ ತಾಯಿಯ ಫೇವ್ರೆಟ್ ಫ್ಲವರ್ ಆಗಿದ್ದ ಟ್ಯೂಲಿಪ್ ಫ್ಲವರ್ಗಳನ್ನ ತಗೊಂಡು ಹೋಗಕ್ಕೆ ಅಂತ ಬಂದಿರ್ತಾಳೆ. ಆದರೆ ಆ ಟ್ಯೂಲಿಪ್ ಫ್ಲವರ್ ಅವಳಿಗೆ ಅಕ್ಕಪಕ್ಕ ಎಲ್ಲೂ ಕಾಣೋದಿಲ್ಲ. ಡ್ಯಾನಿಗೆ ನೀಲಾ ಟ್ಯೂಲಿಪ್ ಫ್ಲವರ್ಗಳನ್ನ ಹುಡುಕ್ತಾ ಇರೋದು ಗೊತ್ತಾಗಿ ಆ ಟ್ಯೂಲಿಪ್ ಫ್ಲವರ್ಗಳನ್ನ ತಗೊಂಡೋಗಿ ಕೊಡ್ತಾನೆ. ಅದರಿಂದ ನೀಲಾಗೆ ತುಂಬಾನೇ ಖುಷಿ ಆಗುತ್ತೆ. ಡ್ಯಾನಿಗೆ ನೀಲಾಳ ಮೇಲೆ ಲೈಟ್ ಆಗಿ ಕ್ರಶ್ ಆಗಿರುತ್ತೆ. ಅದಕ್ಕೆ ಅವಳ ಹತ್ರ ಆ ಹೂವಿಗೆ ದುಡ್ಡೇ ತಗೊಳ್ಳೋದಿಲ್ಲ. ಈಗ ನೀಲಾಳ ವಿಷಯಕ್ಕೆ ಬರೋದಾದ್ರೆ, ಬೇಸಿಕಲಿ ನೀಲಾ ಒಂದು ನ್ಯೂಸ್ ಚಾನೆಲ್ನಲ್ಲಿ ಎಂಟರ್ಟೈನ್ಮೆಂಟ್ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಬೆಂಗಳೂರಿಂದ ಮುಂಬೈಗೆ ಅವಳ ಆ ಡ್ರೀಮ್ ಜಾಬ್ ಅನ್ನ ಜಾಯ್ನ್ ಆಗೋಕೆ ಅಂತ ಬಂದಿರ್ತಾಳೆ. ಹಾಗೆ ಅವಳಿಗೆ ಮೂವಿಗಳನ್ನ ನೋಡಿ ರಿವ್ಯೂಸ್ ಅನ್ನ ಬರೆಯೋ ಆಸಕ್ತಿ ಕೂಡ ಇರುತ್ತೆ. ಯಾಕಂದ್ರೆ ಅವಳಿಗೆ ಮೂವೀಸ್ ಅಂದ್ರೆ ತುಂಬಾನೇ ಇಷ್ಟ. ಈ ಕಡೆ ಆಫೀಸರ್ ಅರವಿಂದ್ ಕಿಲ್ಲರ್ ಆ ಫಿಲ್ಮ್ ಕ್ರಿಟಿಕ್ ನ ಮರ್ಡರ್ ಅನ್ನ ಯಾಕೆ ಮಾಡಿರ್ಬೋದು ಅಂತ ಫುಲ್ಲು ತಲೆ ಹುಳ ಬಿಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಫೈನಲ್ಲಿ ಅರವಿಂದ್ಗೆ ಫ್ಲಾಶ್ ಆಗುತ್ತೆ. ವಿಕ್ಟಿಮ್ ಫಿಲ್ಮ್ ಕ್ರಿಟಿಕ್ ಆಗಿದ್ರಿಂದ ಅವನು ಕೊನೆಯದಾಗಿ ಯಾವ ಮೂವಿಗೆ ರಿವ್ಯೂ ಅನ್ನ ಬರೆದಿದ್ದಾನೆ ಅಂತ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ವಿಕ್ಟಿಮ್ ಸಾಯಕ್ಕೂ ಮೊದಲು ರಿವ್ಯೂ ಮಾಡಿರೋ ಮೂವಿಗೆ ತುಂಬಾ ಕೆಟ್ಟ ರಿವ್ಯೂ ಹಾಗೂ ಕೆಟ್ಟ ರೇಟಿಂಗ್ ಅನ್ನ ಕೊಟ್ಟಿದ್ದಾನೆ ಅಂತ. ಮೇ ಬಿ ಆ ಫಿಲ್ಮ್ ನಲ್ಲಿ ಆಕ್ಟ್ ಮಾಡಿರೋರು ಇಲ್ಲ ಅಂದ್ರೆ ಆ ಫಿಲ್ಮ್ ನ ಟೀಮ್ ನವರೇ ಯಾರೋ ಒಬ್ರು ವಿಕ್ಟಿಮ್ ನ ಮರ್ಡರ್ ಮಾಡಿರ್ಬೇಕು ಅಂತ ಗೆಸ್ ಮಾಡ್ತಾನೆ. ಇದರ ಬಗ್ಗೆ ವಿಚಾರಿಸೋಕೆ ಅಂತ ಆ ಮೂವಿಯ ಆಕ್ಟರ್ಸ್ ಹಾಗೂ ಡೈರೆಕ್ಟರ್ ಅನ್ನ ಭೇಟಿ ಮಾಡ್ತಾನೆ. ಅವರೆಲ್ಲ ಮಾತನಾಡೋ ಶೈಲಿ ಹಾಗೂ ಅವರ ಸ್ವಭಾವವನ್ನ ನೋಡಿ ಇವ್ರ ಕೈಯಲ್ಲಿ ಅಷ್ಟು ಬರ್ಬರವಾಗಿ ಮರ್ಡರ್ ಅನ್ನ ಮಾಡೋಕ್ಕಾಗಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಗುತ್ತೆ. ಆಫೀಸರ್ ಅರವಿಂದ್ ಫಿಲ್ಮ್ ಪೋಸ್ಟರ್ ನಲ್ಲಿ ಮರ್ಡರ್ಗೆ ಬಳಸಲಾಗಿದ್ದ ಸೆಲ್ಲೋಫಿನ್ ಟೇಪ್ ನ ಮೇಲಿದ್ದ ಎಲೆಯ ಡಿಸೈನ್ ಇರೋದನ್ನ ಗಮನಿಸ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನೀಲಾ ಹೂಗಳನ್ನ ತಗೊಳಕ್ಕೆ ಅಂತ ಮತ್ತೆ ಡ್ಯಾನಿಯ ಶಾಪ್ಗೆ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಡ್ಯಾನಿಯ ಮನಸ್ಸಿನಲ್ಲಿ ಕೂಡ ಹೂವರಳೋಕೆ ಶುರುವಾಗುತ್ತೆ. ಆದ್ರೆ ಇವಾಗ ಡ್ಯಾನಿ ಗೊತ್ತಾಗೋದೇನಂದ್ರೆ ಅವಳು ತನ್ನ ರೀತಿ ಒಬ್ಬೊಬ್ಳೆ ಮಾತಾಡ್ಕೊಳ್ಳೋದಿಲ್ಲ. ಕಿವಿಲಿ ಬ್ಲೂಟೂತ್ ಹಾಕೊಂಡು ಅವಳ ಫ್ರೆಂಡ್ ನ ಜೊತೆ ಮಾತಾಡ್ತಿರ್ತಾಳೆ ಅಂತ. ನೀಲಾಳ ಮೇಲೆ ಅವನ ಮನಸ್ಸಿನಲ್ಲಿ ಹುಟ್ಟಿದ ಪ್ರೀತಿಯ ಹೂವು ಹಾಗೇನೆ ಬಾಡಿ ಹೋಗುತ್ತೆ. ಈಗ ಡ್ಯಾನಿ ಲಾಸ್ಟ್ ಟೈಮ್ ಫ್ರೀ ಆಗಿ ಹೂವನ್ನ ಕೊಟ್ಟಿರ್ತಾನಲ್ಲ ಅದನ್ನು ಸೇರಿ ಬಿಲ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಆಫೀಸರ್ ಅರವಿಂದ್ ಆ ಉಲ್ಟಾ ಟ್ರಯಾಂಗಲ್ ಸಿಂಬಲ್ ನ ಹಿಂದಿದ್ದ ಕಾನ್ಸೆಪ್ಟ್ ಅನ್ನ ಬ್ರೇಕ್ ಮಾಡ್ತಾನೆ. ಅವನಿಗೆ ಗೊತ್ತಾಗಿರುತ್ತೆ ಅದು ಉಲ್ಟಾ ಟ್ರಯಾಂಗಲ್ ಅಲ್ಲ, ಅದೊಂದು ಸ್ಟಾರ್ ಅಂತ. ಅದೇ ಸಮಯದಲ್ಲಿ ಅವನಿಗೆ ಇನ್ನೊಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನೋ ನ್ಯೂಸ್ ಬರುತ್ತೆ. ಕ್ರೈಮ್ ಸೀನ್ಗೆ ಹೋಗಿ ನೋಡಿದ್ರೆ ಅವನಿಗೆ ಅಲ್ಲಿ ಹೃದಯ ವಿದ್ರಾವಕ ದೃಶ್ಯವೊಂದು ಕಾಣುತ್ತೆ. ಮರ್ಡರ್ ಆಗಿದ್ದ ವ್ಯಕ್ತಿಯ ಮೇಲಿನ ಅರ್ಧ ಬಾಡಿ ರೈಲ್ವೆ ಟ್ರ್ಯಾಕ್ ನ ಆಚೆ ಬಿದ್ದಿರುತ್ತೆ. ಬಾಕಿ ಕೆಳಗಿನ ಅರ್ಧ ಬಾಡಿಯ ಪಾರ್ಟ್ಸ್ಗಳು ರೈಲ್ವೆ ಟ್ರ್ಯಾಕ್ಗೆ ಸಿಕ್ಕಿ ಪೀಸ್ ಆಗಿ ಹೋಗಿರ್ತವೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಆ ಬಾಡಿಯ ಹಣೆಯ ಮೇಲೆ ಒಂದು ಕಂಪ್ಲೀಟ್ ಸ್ಟಾರ್ ಅನ್ನ ಬರೆಯಲಾಗಿರುತ್ತೆ. ಅದು ಕೂಡ ಒಂದು ಶಾರ್ಪ್ ಆಬ್ಜೆಕ್ಟ್ ಅನ್ನ ಬಳಸ್ಕೊಂಡು. ಈಗ ಸತ್ತಿರೋ ವ್ಯಕ್ತಿ ಕೂಡ ಒಬ್ಬ ಫಿಲ್ಮ್ ಕ್ರಿಟಿಕ್ ಅನ್ನೋದು ಗೊತ್ತಾಗುತ್ತೆ. ಆಫೀಸರ್ ಅರವಿಂದ್ಗೆ ಈ 2 ಮರ್ಡರ್ಗಳನ್ನ ಒಬ್ಬನೇ ವ್ಯಕ್ತಿ ಮಾಡಿರೋದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಈಗ ಸಿಕ್ಕಿರೋ ಬಾಡಿಯ ಕೈಕಾಲುಗಳನ್ನ ಕೂಡ ಸೇಮ್ ಅದೇ ಎಲೆಗಳ ಡಿಸೈನ್ ಇರೋ ಸೆಲ್ಲೋಫಿನ್ ಟೇಪ್ ನಿಂದ ಕಟ್ಟಲಾಗಿರುತ್ತೆ. ಹಾಗೆ ಹಣೆಯ ಮೇಲೆ
ಒಂದು ಕಂಪ್ಲೀಟ್ ಸ್ಟಾರ್ ಇರುತ್ತೆ. ಮೊದಲು ಮರ್ಡರ್ ಆಗಿದ್ದ ವ್ಯಕ್ತಿಯ ಹಣೆಯ ಮೇಲೆ ಅರ್ಧ ಸ್ಟಾರ್ ಯಾಕಿತ್ತು ಅಂದ್ರೆ, ಕಿಲ್ಲರ್ ಸ್ಟಾರ್ ಅನ್ನ ಕಂಪ್ಲೀಟ್ ಆಗಿ ಬರೆಯೋಕ್ ಮೊದಲೇ ಆ ವ್ಯಕ್ತಿಯ ಹೆಂಡತಿ ಮನೆಗೆ ಬಂದಿರ್ತಾಳೆ. ಹಾಗಾಗಿ ಕಿಲ್ಲರ್ ಸ್ಟಾರ್ ಅನ್ನ ಕಂಪ್ಲೀಟ್ ಮಾಡೋಕಾಗದೆ ಅರ್ಧಕ್ಕೆ ಬಿಟ್ಟು ಹೋಗಿರ್ತಾನೆ. ಆಫೀಸರ್ ಅರವಿಂದ್ ತನ್ನ ಸೀನಿಯರ್ಗೆ ಒಬ್ಬ ಹೊಸ ಸೀರಿಯಲ್ ಕಿಲ್ಲರ್ ಹುಟ್ಕೊಂಡಿದ್ದಾನೆ. ಹಾಗೆ ಮೂವಿಗಳಿಗೆ ಸ್ಟಾರ್ ಅನ್ನ ಕೊಡೋರ್ಗೆ ಇವನೇ ಸ್ಟಾರ್ ಅನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಡ್ಯಾನಿ ಚರ್ಚ್ನಿಂದ ಮನೆಗೆ ವಾಪಸ್ ಹೋಗ್ತಾ ಇರ್ತಾನೆ. ದಾರಿನಲ್ಲಿ ನಿಲಾಳನ್ನ ನೋಡ್ತಾನೆ. ಅವಳು ನಂತರನೇ ಯೋಚನೆ ಮಾಡಬೇಕು, ನಂತರನೇ ಇರ್ಬೇಕಂತ ಏನಿಲ್ಲ, ನೋಡಕ್ಕೆ ಸುಂದರವಾಗಿ ಹಾಗೂ ಒಳ್ಳೆ ಗುಣ ಇದೆಯಲ್ಲ ಅಷ್ಟೇ ಸಾಕು ಅಂತ ಅನ್ಕೊಂಡು ಮತ್ತೆ ಹೋಗಿ ಅವಳನ್ನ ಭೇಟಿ ಮಾಡ್ತಾನೆ. ಹಾಗೆ ಅವಳ ಜೊತೆ ಮಾತಾಡ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಈ ಕಡೆ ಆಫೀಸರ್ ಅರವಿಂದ್ಗೆ ಕ್ರಿಕೆಟ್ ಗ್ರೌಂಡ್ನಲ್ಲಿ ಇನ್ನೊಂದು ಬಾಡಿ ಸಿಕ್ಕಿರೋ ವಿಷಯ ಗೊತ್ತಾಗುತ್ತೆ. ಈ ಬಾಡಿಯ ಪರಿಸ್ಥಿತಿ ಕಳೆದ 2 ಬಾಡಿಗಳ ಪರಿಸ್ಥಿತಿಗಿಂತ ತುಂಬಾನೇ ಭೀಕರವಾಗಿರುತ್ತೆ. ಯಾಕಂದ್ರೆ ಕಿಲ್ಲರ್ ಈಗ ಸಿಕ್ಕಿರೋ ಬಾಡಿಯ ಹಾರ್ಟ್ ಅನ್ನ ಮಾತ್ರ ಬಾಡಿಯ ಒಳಗಡೆ ಬಿಟ್ಟು ಮಿಕ್ಕ ಎಲ್ಲ ಇಂಟರ್ನಲ್ ಪಾರ್ಟ್ಸ್ಗಳನ್ನ ಕಟ್ ಮಾಡಿ ಗ್ರೌಂಡ್ನಲ್ಲಿ ಎಲ್ಲಂದ್ರಲ್ಲಿ ಬಿಸಾಕಿರ್ತಾನೆ. ಈಗ ಅರವಿಂದ್ ತನ್ನ ಬ್ರೈನ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಟ್ಟು ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಮೊದಲನೇ ಬಾಡಿ ಬಾತ್ರೂಮ್ನಲ್ಲಿ ಸಿಕ್ಕಿತ್ತು, 2ನೇ ಬಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ, ಈಗ 3ನೇ ಬಾಡಿ ಕ್ರಿಕೆಟ್ ಗ್ರೌಂಡಲ್ಲಿ. ಈ 3 ಮರ್ಡರ್ಗಳ ನಡುವೆ ಏನೋ ಒಂದು ಕನೆಕ್ಷನ್ ಖಂಡಿತ ಇರಲೇಬೇಕು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ತಕ್ಷಣ ಈ 3 ಸಾಯಕ್ಕೂ ಮೊದಲು ಬರೆದಿದ್ದ ಮೂವಿಯ ರಿವ್ಯೂಗಳನ್ನ ನೋಡ್ತಾನೆ. ಅದನ್ನ ನೋಡಿ ಆಫೀಸರ್ ಅರವಿಂದ್ಗೆ ದೊಡ್ಡ ಶಾಕೇ ಆಗುತ್ತೆ. ಮೊದಲನೇ ವ್ಯಕ್ತಿ ಮೂವಿ ಎಷ್ಟು ಬೋರಿಂಗ್ ಆಗಿದೆ ಅಂದ್ರೆ ಆ ಮೂವಿಯ ಹಲವಾರು ಸೀನ್ಗಳನ್ನ ಕಟ್ ಮಾಡಿ ಬಿಸಾಕ್ಬೋದಿತ್ತು ಅಂತ ರಿವ್ಯೂವನ್ನ ಬರೆದಿರ್ತಾನೆ. 2ನೇ ವ್ಯಕ್ತಿ ಇದ್ದನು ಮೂವಿಯ ಫಸ್ಟ್ ಹಾಫ್ ಮಾತ್ರ ಟ್ರ್ಯಾಕ್ ಮೇಲಿತ್ತು, ಆದರೆ ಸೆಕೆಂಡ್ ಹಾಫು ಸೀದಾ ರೈಲ್ವೆ ಟ್ರ್ಯಾಕ್ ಮೇಲೆ ಬಂದ್ಬಿಡ್ತು ಅಂತ ರಿವ್ಯೂವನ್ನ ಬರೆದಿರ್ತಾನೆ. ಇನ್ನು 3ನೇ ವ್ಯಕ್ತಿನ ಕೇಳಲೇಬೇಡಿ, ಇವನು ನೆಕ್ಸ್ಟ್ ಲೆವೆಲ್. ಮೂವಿಯ ಹಾರ್ಟ್ ಮಾತ್ರ ಸರಿಯಾದ ಜಾಗದಲ್ಲಿತ್ತು, ಆದರೆ ಮೂವಿಯ ಮಿಕ್ಕ ಪಾರ್ಟ್ಸ್ಗಳನ್ನ ಡೈರೆಕ್ಟರ್ ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟಿದ್ದಾನೆ ಅಂತ ರಿವ್ಯೂ ಬರೆದಿರ್ತಾನೆ. ಅಂದ್ರೆ ಈ ಕಿಲ್ಲರ್ ಈ 3 ತಮ್ಮ ರಿವ್ಯೂನಲ್ಲಿ ಯಾವ ಶಬ್ದಗಳನ್ನ ಬಳಸಿ ರಿವ್ಯೂವನ್ನ ಬರೆದಿದ್ದಾರೋ ಅದೇ ರೀತಿಯಲ್ಲಿ ಅವರ ಮರ್ಡರ್ಗಳನ್ನ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಡ್ಯಾನಿ ಪೇಪರ್ನಲ್ಲಿ ಹೂಗಳನ್ನ ರೆಡಿ ಮಾಡಿ ಅದನ್ನ ನಿಲಾಗೆ ಕೊಡೋಕೆ ಅಂತ ಅವಳ ಮನೆಗೆ ಹೋಗ್ತಾನೆ. ಇದ್ದಕ್ಕಿದ್ದಾಗೆ ಡ್ಯಾನಿ ತನ್ನ ಮನೆಗೆ ಬಂದಿರೋದನ್ನ ನೋಡಿದ ನಿಲಾಗೆ ಈವ್ನಿಂಗ್ ನನ್ನ ಮನೆ ಅಡ್ರೆಸ್ ಹೇಗೆ ಸಿಕ್ತು ಅಂತ ತುಂಬಾನೇ ಶಾಕ್ ಆಗುತ್ತೆ. ಹಾಗೆ ಇನ್ನೊಂದು ಕಡೆ ಅವನನ್ನ ನೋಡಿ ಖುಷಿನೂ ಪಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಹೊಸದಾಗಿ ಕಳಿಂಗ ಅನ್ನೋ ಮೂವಿ ರಿಲೀಸ್ ಆಗಿರೋದನ್ನ ತೋರಿಸ್ತಾರೆ. ಕಿಲ್ಲರ್ಗೆ ಭಯ ಪಟ್ಕೊಂಡು ಎಲ್ಲಾ ಫಿಲ್ಮ್ ಕ್ರಿಟಿಕ್ಸ್ಗಳು 5ಕ್ಕೆ 4 ಇಲ್ಲಾಂದ್ರೆ 5ಕ್ಕೆ 5 ಸ್ಟಾರ್ಗಳನ್ನ ಕೊಟ್ಟಿರ್ತಾರೆ. ಆದರೆ ಕಾರ್ತಿಕ್ ಅನ್ನೋ ವ್ಯಕ್ತಿ ಮಾತ್ರ ಈ ಮೂವಿಗೆ ಕೇವಲ 1.5 ಸ್ಟಾರ್ ಅನ್ನ ಕೊಟ್ಟಿರ್ತಾನೆ. ತಕ್ಷಣ ಇಡೀ ಪೊಲೀಸ್ ಫೋರ್ಸು ಕಾರ್ತಿಕ್ಗೆ ಸೆಕ್ಯೂರಿಟಿ ಕೊಡೋಕೆ ಅಂತ ಅವನ ಮನೆಯ ಕಡೆ ಹೊರಡುತ್ತೆ. ಪೊಲೀಸ್ ಫೋರ್ಸ್ನಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್ ಇದ್ದವನು, ಅಲ್ಲ ಒಂದಾದ್ಮೇಲೆ ಒಂದು ಭೀಕರವಾಗಿ ಮರ್ಡರ್ಗಳು ನಡೀತಾನೆ ಇದಾವೆ, ಬಾಕಿ ಎಲ್ಲರೂ 4-5 ಸ್ಟಾರ್ಗಳನ್ನ ಕೊಡ್ತಾ ಇದ್ದಾರೆ, ಇವನು ಅದೇ ರೀತಿ 4-5 ಕೊಟ್ಟಿದ್ರೆ ಆಗೋಗ್ತಿತ್ತು, ಆದ್ರೆ 1.5 ಸ್ಟಾರ್ನ ಕೊಟ್ಟಿದ್ದಾನೆ, ಇವನೊಬ್ಬ 5 ಸ್ಟಾರ್ನ ಕೊಟ್ಟಿದ್ರೆ ಏನ್ ಆಕಾಶದಲ್ಲಿ ಸ್ಟಾರ್ಗಳು ಕಡಿಮೆ ಆಗ್ಬಿಡ್ತಾ ಇದ್ವಾ ಅಂತ ಬೈಕೊಳ್ತಾ ಇರ್ತಾನೆ. ಕಾರ್ತಿಕ್ ಅರವಿಂದ್ಗೆ ನನಗೆ ಪತ್ರಿಕೋದ್ಯಮ ಹಾಗೂ ಸಿನಿಮಾದ ಮೇಲೆ ತುಂಬಾ ಗೌರವ ಇದೆ. ನನ್ನ ಪ್ರಕಾರ ಸಿನಿಮಾದ ಬಗ್ಗೆ ಸುಳ್ಳು ರಿವ್ಯೂವನ್ನ ಬರೆದ್ರೆ ನಾನು 2ಕ್ಕೂ ಮೋಸ ಮಾಡಿದಾಗೆ ನನಗೆ ಫೀಲ್ ಆಗುತ್ತೆ. ಕನ್ನಡಿಲಿ ನನ್ನ ಮುಖ ನೋಡ್ಕೊಳ್ಳೋಕೆ ಕೂಡ ನನಗೆ ಅಸಹ್ಯ ಆಗೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಆ ಮೂವಿ ಹೇಗಿತ್ತೋ ಅದೇ ರೀತಿ ರಿವ್ಯೂವನ್ನ ಬರೆದಿದ್ದೀನಿ. ಆದರೆ ಇದರಿಂದ ನಿಮಗೆಲ್ಲ ಅನಾವಶ್ಯಕವಾಗಿ ತೊಂದರೆ ಆಗಿದೆ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಕೆಲವು ಟ್ಯೂಲಿಪ್ ಫ್ಲವರ್ಗಳನ್ನ ತಗೊಂಡು ಡ್ಯಾನಿ ತನ್ನ ಬೇಸ್ಮೆಂಟ್ಗೆ ಹೋಗ್ತಾನೆ. ಅಲ್ಲಿ ಗುರುದತ್ ಅವರ ಫೋಟೋ ಇರುತ್ತೆ. ಆ ಫೋಟೋ ಮುಂದೆ 5 ಹೂಗಳನ್ನ ಇಡ್ತಾನೆ. ಹಾಗೆ ಅದರ ಒಂದು ಹೂವನ್ನ ಅರ್ಧ ಕಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಡ್ಯಾನಿ ಒಬ್ಬ ಫಿಲ್ಮ್ ಕ್ರಿಟಿಕ್ ಅನ್ನ ಕಟ್ಟಿ ಹಾಕಿರೋದನ್ನ ತೋರಿಸ್ತಾರೆ. ಯಾಕಂದ್ರೆ ಈ ವ್ಯಕ್ತಿ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಕಳಿಂಗ ಮೂವಿಗೆ 4.5 ಸ್ಟಾರ್ ಅನ್ನ ಕೊಟ್ಟಿರ್ತಾನೆ. ಈಗ ಮೂವಿಯಲ್ಲಿ ರಿವೀಲ್ ಆಗೋ ಬಿಗ್ ಟ್ವಿಸ್ಟ್ ಏನಂದ್ರೆ, ಇದುವರೆಗೂ ನಡೆದಿರೋ ಎಲ್ಲಾ ಫಿಲ್ಮ್ ಕ್ರಿಟಿಕ್ಸ್ಗಳ ಮರ್ಡರ್ ಅನ್ನ ಡ್ಯಾನಿನೇ ಮಾಡಿದಾನೆ ಅನ್ನೋದು. ನೀವೇನಾದ್ರೂ ಮೂವಿಯ ಶುರುನಲ್ಲೇ ಡ್ಯಾನಿನ ಕಿಲ್ಲರ್ ಅಂತ ಗೆಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೂ ಕೂಡ ರೇರ್ ಆಗಿ ಸಿಗೋ ಟ್ಯೂಲಿಪ್ ಫ್ಲವರ್ ಅನ್ನ ಕಳಿಸೋ ಪ್ರಯತ್ನ ಮಾಡ್ತೀನಿ. ಈಗ ಡ್ಯಾನಿ ಆ ವ್ಯಕ್ತಿಗೆ, ನೀನ್ ಬರೆದಿದ್ದ ರಿವ್ಯೂ ಅನ್ನ ನೋಡಿ ಮೂವಿಯನ್ನ ನೋಡಕ್ ಹೋದೆ, ನಿನ್ ರಿವ್ಯೂ ಅಲ್ಲಿ ಮೂವಿ ಎಷ್ಟು ಚೆನ್ನಾಗಿದೆ ಅಂತ ಬರ್ದಿದೆಯೋ ಮೂವಿ ಅಷ್ಟೇ ಕೆಟ್ಟದಾಗಿದೆ ಅಂತ ಹೇಳ್ತಾನೆ. ಡ್ಯಾನಿ ಆ ವ್ಯಕ್ತಿಗೆ, ನೀನೇನೋ ದುಡ್ಡನ್ನ ಇಸ್ಕೊಂಡು ಮೂವಿ ಸೂಪರ್ ಆಗಿದೆ, ಬ್ಲಾಕ್ ಬಸ್ಟರ್ ಅಂತ ರಿವ್ಯೂವನ್ನ ಬರೆದ್ಬಿಡ್ತೀಯ. ಜನರು ನಿನ್ನ ರಿವ್ಯೂವನ್ನ ನೋಡ್ಕೊಂಡು ಮೂವಿ ನೋಡೋಕೆ ಹೋಗ್ತಾರೆ, ಆದ್ರೆ ನೀನ್ ಸೂಪರ್ ಆಗಿದೆ ಅಂತ ಬರೆದಿರೋ ಮೂವಿ ಮಾತ್ರ ಡಬ್ಬಾ ತರ ಇರುತ್ತೆ. ಅಂದ್ರೆ ಇದರ ಅರ್ಥ ದುಡ್ಡು ಕೊಟ್ಟು ಥಿಯೇಟರ್ಗೆ ಹೋದ ಜನ ಬಕರ ಆದ್ರು. ಫಿಲ್ಮ್ ಕ್ರಿಟಿಕ್ನ ನಿಜವಾದ ಕರ್ತವ್ಯ ಏನಂದ್ರೆ, ಯಾವುದೇ ರೀತಿಯ ತಾರತಮ್ಯವನ್ನ ಮಾಡದೆ ಮೂವಿ ನಿಜವಾಗ್ಲೂ ಹೇಗಿದೆಯೋ ಅದನ್ನೇ ಸ್ವಚ್ಛ ಮನಸ್ಸಿನಿಂದ ರಿವ್ಯೂನಲ್ಲಿ ಬರೆಯೋದು, ಹಾಗೆ ಆಡಿಯನ್ಸ್ಗೆ ಸರಿಯಾದ ಮಾಹಿತಿಯನ್ನ ಕೊಡೋದು. ಆದ್ರೆ ನೀನ್ ನೋಡಿದ್ರೆ ಎಲ್ಲ ಇದ್ರ ಉಲ್ಟಾನೇ ಮಾಡ್ತಾ ಇದೀಯಾ, ಅದು ನನಗೆ ಬಿಲ್ಕುಲ್ ಇಷ್ಟ ಆಗ್ತಿಲ್ಲ ಅಂತ ಹೇಳಿದವನೇ ಸರ್ಜಿಕಲ್ ನೈಫ್ ಅನ್ನ ತಗೊಂಡು ಅವನನ್ನ ಸಾಯಿಸೇ ಬಿಡ್ತಾನೆ. ನಂತರ ಅವನ ಬಾಡಿಯನ್ನ ಕ್ಯಾನ್ವಸ್ ಅಂತಾನೂ
ಹಾಗೆ ತನ್ನ ಕೈಯಲ್ಲಿರೋ ಸರ್ಜಿಕಲ್ ನೈಫನ್ನು ಪೇಂಟಿಂಗ್ ಬ್ರಷ್ ಅಂತಾನೂ ಅನ್ಕೊಂಡು ಅವನ ಬಾಡಿಯ ಮೇಲೆ ಪೇಂಟಿಂಗನ್ನು ಮಾಡೋಕ್ಕೆ ಶುರು ಮಾಡ್ಬಿಡ್ತಾನೆ. ಹಾಗೆ ಸಿಕ್ಕ ರೀತಿ ಕಟ್ ಮಾಡಿ ಬಿಸಾಕ್ತಾನೆ. ಯಾಕಂದ್ರೆ ಈ ವ್ಯಕ್ತಿ ತನ್ನ ರಿವ್ಯೂನಲ್ಲಿ ಮೂವಿಯ ಪ್ರತಿಯೊಂದು ಸೀನ್ ಕೂಡ ಪೇಂಟಿಂಗ್ ತರ ಕಾಣಿಸುತ್ತೆ ಅಂತ ಬರೆದಿರ್ತಾನೆ. ಇದೇ ಕಾರಣಕ್ಕೆ ಅವನ ರಿವ್ಯೂನಲ್ಲಿ ಬರೆದಿದ್ದ ರೀತಿನೇ ಅವನನ್ನ ಸಾಯಿಸ್ತಾನೆ. ಈಗ ಇದನ್ನು ಸೇರಿ ಟೋಟಲ್ ಆಗಿ 4 ಮರ್ಡರ್ಗಳು ನಡೆದಿದ್ದಾವೆ. ಹಾಗೆ ಈ 4 ಜನ ಮೀಡಿಯಾಗೆ ಸಂಬಂಧಪಟ್ಟವರೇ ಆಗಿರ್ತಾರೆ. ಪೊಲೀಸರಿಗೂ ಕೂಡ ಮೇಲಿಂದ ಪ್ರೆಷರ್ ಬರೋಕೆ ಶುರುವಾಗುತ್ತೆ, ಆದಷ್ಟು ಬೇಗ ಕಿಲ್ಲರನ್ನು ಅರೆಸ್ಟ್ ಮಾಡಿ ಅಂತ. ಆದರೆ ಕಿಲ್ಲರ್ ಮಾತ್ರ ತಾನು ಮಾಡ್ತಾ ಇರೋ ಮರ್ಡರ್ಗಳಲ್ಲಿ ಒಂದೇ ಒಂದು ಕ್ಲೂನ ಕೂಡ ಬಿಡ್ತಾ ಇರೋದಿಲ್ಲ. ಈ ವಿಷಯ ಆಫೀಸರ್ ಅರವಿಂದ್ಗೆ ದೊಡ್ಡ ತಲೆನೋವಾಗಿರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಡ್ಯಾನಿ ಗುರುದತ್ ಅವರ ಕೊನೆಯ ಫಿಲ್ಮ್ ಆದ ಕಾಗಜ್ಗೆ ಫುಲ್ ಮೂವಿಯನ್ನು ನೋಡ್ತಾ ಇರ್ತಾನೆ. ಹಾಗೆ ಆ ಮೂವಿಯ ಬಗ್ಗೆ ಮೂವಿ ರಿಲೀಸ್ ಆಗಿದ್ದ ಸಮಯದಲ್ಲಿ ಬರೆದಿದ್ದ ರಿವ್ಯೂಗಳ ಪೇಪರ್ ಕಟ್ಟಿಂಗ್ಗಳನ್ನ ಓದ್ತಾ ಇರ್ತಾನೆ. ಒಬ್ಬ ಆಕ್ಟಿಂಗ್ ಡಬ್ಬಾ ತರ ಇದೆ ಅಂತ ಬರೆದಿದ್ರೆ ಇನ್ನೊಬ್ಬ ಮೂವಿಯಲ್ಲಿ ಸ್ಟೋರಿನೇ ಇಲ್ಲ ಅಂತ ಬರೆದಿರ್ತಾನೆ. ಹೀಗೆ ಆ ಮೂವಿ ಬಗ್ಗೆ ರಿವ್ಯೂಸ್ ಬರೆದಿರೋರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನೆಗೆಟಿವ್ ರಿವ್ಯೂಗಳನ್ನೇ ಬರೆದಿರ್ತಾರೆ. ಆದರೆ ಡ್ಯಾನಿಗೆ ಈ ಮೂವಿ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಡ್ಯಾನಿ ಗುರುದತ್ ಅವರ ದೊಡ್ಡ ಅಭಿಮಾನಿ ಆಗಿರ್ತಾನೆ. ಆಶ್ಚರ್ಯ ಪಡೋ ವಿಷಯ ಏನಂದರೆ ಈ ಮೂವಿ ರಿಲೀಸ್ ಆಗಿದ್ದ ಸಮಯದಲ್ಲಿ ಮೂವಿ ಬಗ್ಗೆ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡಿರ್ತಾರೆ. ಆದರೆ ಇವತ್ತಿನ ಸಮಯದಲ್ಲಿ ಈ ಮೂವಿಯನ್ನು ಮಾಸ್ಟರ್ ಪೀಸ್ ಅಂತ ಕರೆಯಲಾಗ್ತಾ ಇದೆ. ಈ ಕಡೆ ಆಫೀಸರ್ ಅರವಿಂದ್ಗೆ ಕಿಲ್ಲರ್ನ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇರೋದಿಲ್ಲ. ಕೊನೆಗೆ ಅರವಿಂದ್ ಸಹಾಯಕ್ಕಾಗಿ ಝನೋಬಿಯಾ ಅನ್ನೋ ತನ್ನ ಫ್ರೆಂಡನ್ನು ಕರ್ಸ್ಕೊಳ್ತಾನೆ. ಆಕೆ ವೃತ್ತಿಯಲ್ಲಿ ಕ್ರಿಮಿನಲ್ ಸೈಕಾಲಜಿಸ್ಟ್ ಆಗಿರ್ತಾಳೆ. ಕಿಲ್ಲರ್ಗಳ ಮೈಂಡ್ ಸೆಟ್ ಅನ್ನ ರೀಡ್ ಮಾಡೋದೇ ಅವಳ ಕೆಲಸವಾಗಿರುತ್ತೆ. ಝನೋಬಿಯಾ 4 ಮರ್ಡರ್ ಕೇಸ್ಗಳನ್ನು ಸ್ಟಡಿ ಮಾಡಿದ ಮೇಲೆ ಒಂದು ಪಾಯಿಂಟ್ ಮಾತ್ರ ಅವಳಿಗೆ ಕಾಡ್ತಾ ಇರುತ್ತೆ. ಅದೇನಂದ್ರೆ ಮೂವಿಗಳಿಗೆ ಸುಮಾರು ಜನ ರಿವ್ಯೂಗಳನ್ನು ಬರೀತಾ ಇದ್ರು, ಆದರೆ ಕಿಲ್ಲರ್ ಪರ್ಟಿಕ್ಯುಲರ್ ಆಗಿ ಈ 4 ಜನರನ್ನೇ ಯಾಕೆ ಮರ್ಡರ್ ಮಾಡ್ದ ಅಂತ. ನಂತರ ಅವರ ರಿವ್ಯೂಗಳನ್ನು ನೋಡಿದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ಈ 4 ಜನ ತಮ್ಮ ರಿವ್ಯೂಗಳಲ್ಲಿ ಎಕ್ಸ್ಟ್ರಾ ಮಸಾಲ ಆಡ್ ಮಾಡಿ ರಿವ್ಯೂಗಳನ್ನ ಬರಿತಾ ಇದ್ರು. ಆದರೆ ಬೇರೆ ಕ್ರಿಟಿಕ್ಗಳು ಬರಿತಾ ಇದ್ದ ರಿವ್ಯೂಗಳು ನಾರ್ಮಲ್ ಆಗಿ ಹಾಗೆ ಬೋರಿಂಗ್ ಆಗಿ ಇರ್ತಾ ಇದ್ವು. ಅಂದ್ರೆ ಇದರ ಅರ್ಥ ಮೂವಿಗಳನ್ನ ರಿವ್ಯೂ ಮಾಡೋ ಹೆಸರಿನಲ್ಲಿ ಚೆನ್ನಾಗಿರೋ ಮೂವಿಗಳನ್ನ ಕೂಡ ಬಾಯಿಗೆ ಬಂದ ಪದಗಳನ್ನ ಬಳಸಿ ಮೂವಿಗಳನ್ನ ಡ್ಯಾಮೇಜ್ ಮಾಡ್ತಾ ಇರೋರ್ನ, ಹಾಗೆ ಚೆನ್ನಾಗಿಲ್ದಿರೋ ಮೂವಿಗಳಿಗೆ ಓವರ್ ಹೈಪ್ ಕೊಟ್ಟು ಬ್ಲಾಕ್ ಬಸ್ಟರ್ ಅಂತ ರಿವ್ಯೂ ಕೊಡೋರ್ನ ಕಿಲ್ಲರ್ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಮತ್ತೆ ಝನೋಬಿಯಾ ಇದ್ದೋಳು ಕಿಲ್ಲರ್ ಮೇ ಬಿ ಒಂದು ಟೈಮ್ನಲ್ಲಿ ಮೂವಿಯನ್ನ ಡೈರೆಕ್ಟ್ ಮಾಡಿದಾನೆ ಅನ್ಸುತ್ತೆ. ಆದ್ರೆ ಫಿಲ್ಮ್ ಕ್ರಿಟಿಕ್ಸ್ನವರು ಅವನ ಮೂವಿಯನ್ನ ಇಷ್ಟಪಡದೇ ಇರ್ಬೋದು ಅಥವಾ ಅದರ ಬಗ್ಗೆ ನೆಗೆಟಿವ್ ಆಗಿ ರಿವ್ಯೂಗಳನ್ನ ಬರೆದಿರ್ಬೋದು. ಇದೇ ಕಾರಣಕ್ಕೆ ಕಿಲ್ಲರ್ ಈಗ ಮೂವಿಗಳ ಬಗ್ಗೆ ಮನಸ್ಸಿಗೆ ಬಂದಾಗ ರಿವ್ಯೂ ಬರೆಯೋ ಕ್ರಿಟಿಕ್ಸ್ಗಳನ್ನ ಮರ್ಡರ್ ಮಾಡೋ ಮೂಲಕ ಒಂದು ಹೊಸ ಕಥೆಯನ್ನ ಬರಿತಾ ಇದ್ದಾನೆ ಅಂತ ಹೇಳ್ತಾಳೆ. ಈ ಕಡೆ ಡ್ಯಾನಿ ಕೂಡ ಒಂದು ಸೀರೀಸ್ ಅನ್ನ ರೆಡಿ ಮಾಡೋಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಹಾಗೆ ಆ ಸೀರೀಸ್ ನಲ್ಲಿ ಅವನು ಫಿಲ್ಮ್ ಕ್ರಿಟಿಕ್ಸ್ ಗಳನ್ನ ಯಾವ್ಯಾವ ರೀತಿ ಸಾಯಿಸಿದ್ದಾನೆ ಅನ್ನೋದನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಈಗ ಝನೋಬಿಯೋಳ ಲಾಜಿಕ್ ಕೂಡ ಸರಿ ಅನ್ಸೋಕೆ ಶುರು ಆಗುತ್ತೆ. ಝನೋಬಿಯಾ ಅರವಿಂದ್ಗೆ ಕಿಲ್ಲರ್ನ ಈ ಮೈಂಡ್ ಸೆಟ್ ಅನ್ನ ರೀಡ್ ಮಾಡ್ತಾ ಇದ್ರೆ ಇವನೊಬ್ಬ ಮಿಷನ್ ಓರಿಯೆಂಟೆಡ್ ಕಿಲ್ಲರ್ ಅಂತ ನಂಗನ್ನಿಸ್ತಿದೆ. ಮೇ ಬಿ ಅವನ ಪಾಸ್ಟ್ ನಲ್ಲಿ ಏನೋ ನಡಿಬಾರ್ದು ಘಟನೆ ನಡೆದಿದೆ ಅನ್ಸುತ್ತೆ. ಅದರಿಂದ ಅವನಿಗೆ ತುಂಬಾ ನೋವಾಗಿದೆ. ಅವನ ಆ ನೋವು ಹಾಗೂ ದುಃಖ ಸೇರ್ಕೊಂಡು ಅವನ ಮೈಂಡ್ ನಲ್ಲಿ ಒಂದು ಮಿಷನ್ ಅನ್ನ ಶುರು ಮಾಡಿದೆ. ಈ ತರದ ಸೀರಿಯಲ್ ಕಿಲ್ಲರ್ಸ್ ತಮ್ಮನ್ನ ಕೊಲೆಗಾರ ಅಥವಾ ವಿಲನ್ ಅಂತ ಅನ್ಕೊಳ್ಳೋದೇ ಇಲ್ಲ, ಬದಲಿಗೆ ತಮ್ಮನ್ನ ತಾವು ಹೀರೋ ಅಂತ ಅನ್ಕೊಳ್ತಾರೆ. ಹಾಗೆ ತಾವು ಮಾಡ್ತಾ ಇರೋದು ಏನೋ ಸಾಧನೆ ಅಂತ ಅನ್ಕೊಂಡಿರ್ತಾರೆ. ನನ್ನ ಪ್ರಕಾರ ಈ ಕಿಲ್ಲರ್ನ ಮಿಷನ್ ಏನಂದ್ರೆ ದುಡ್ಡಿಗೆ ತಮ್ಮನ್ನ ತಾವು ಮಾರ್ಕೊಂಡು ಮೂವಿಗಳ ಬಗ್ಗೆ ಉಲ್ಟಾ ಸೀದಾ ರಿವ್ಯೂಗಳನ್ನ ಬರೆಯೋರಿಂದ ಸಿನಿಮಾಗಳನ್ನ ಕಾಪಾಡೋದು. ಈ ಕಡೆ ನೀಲಾ ಹಾಗೂ ಡ್ಯಾನಿ ಒಬ್ರನ್ನೊಬ್ರು ಪ್ರೀತಿಸೋಕೆ ಶುರು ಮಾಡಿರ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಅರವಿಂದ್ ಹಾಗೂ ಝನೋಬಿಯಾ ಸೇರ್ಕೊಂಡು ಕಿಲ್ಲರ್ ಅನ್ನ ಹಿಡಿಯೋಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಕಾರ್ತಿಕ್ ಹಾಗೂ ನೀಲಾಳ ಹತ್ರ ಹೆಲ್ಪ್ ಅನ್ನ ತಗೊಳಕ್ಕೆ ಅಂತ ಅವ್ರ ಹತ್ರ ಹೋಗ್ತಾರೆ. ಪ್ಲಾನ್ ಏನಂದ್ರೆ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇರೋ ಒಂದು ಕಾಮಿಡಿ ಮೂವಿಗೆ ನೀಲಾ ರಿವ್ಯೂ ಅನ್ನ ಬರೀಬೇಕು. ಆ ಮೂವಿ ಚೆನ್ನಾಗಿದ್ರು ಕೂಡ ಅದ್ರ ಬಗ್ಗೆ ನೆಗೆಟಿವ್ ಆಗಿ ರಿವ್ಯೂ ಅನ್ನ ಬರೀಬೇಕು. ಅದರಲ್ಲೂ ಎಕ್ಸ್ಟ್ರಾ ಮಸಾಲ ಆಡ್ ಮಾಡಿ ಆ ರಿವ್ಯೂ ಅನ್ನ ಬರೀಬೇಕು. ಅದರಿಂದ ಕಿಲ್ಲರ್ ಟ್ರಿಗರ್ ಆಗಿ ನೀಲಾಳನ್ನ ತನ್ನ ನೆಕ್ಸ್ಟ್ ಟಾರ್ಗೆಟ್ ಆಗಿ ಮಾಡ್ಕೊಳ್ತಾನೆ. ಹಾಗೆ ನೀಲಾಳ ಮೂಲಕ ಆ ಕಿಲ್ಲರ್ ಅನ್ನ ಹಿಡಿಬೇಕು ಅನ್ನೋದು ಈ ಪ್ಲಾನ್ ಆಗಿರುತ್ತೆ. ನೀಲಾ ಸ್ಟಾರ್ಟಿಂಗ್ ಅಲ್ಲಿ ಈ ಪ್ಲಾನ್ ಅನ್ನ ಒಪ್ಕೊಳ್ಳೋದಿಲ್ಲ, ಆದ್ರೆ ತನ್ನ ತಾಯಿ ಕನ್ವಿನ್ಸ್ ಮಾಡಿದ್ರಿಂದ ನಂತರ ಒಪ್ಕೊಳ್ತಾಳೆ. ನೀಲಾ ಆ ಹೊಸ ಕಾಮಿಡಿ ಮೂವಿಯನ್ನ ನೋಡ್ಕೊಂಡು ಬರ್ತಾಳೆ. ನಿಜವಾಗ್ಲೂ ಅವಳಿಗೆ ಆ ಮೂವಿ ತುಂಬಾನೇ ಇಷ್ಟವಾಗಿರುತ್ತೆ. ಆದ್ರೆ ಅರವಿಂದ್ ಹೇಳಿದ್ರಿಂದ ಆ ಮೂವಿಗೆ ಕೇವಲ ಒಂದೇ ಒಂದು ಸ್ಟಾರ್ನ ಕೊಡ್ತಾಳೆ. ಹಾಗೆ ಥಿಯೇಟರ್ನಲ್ಲಿ ಮೂವಿಯನ್ನ ನೋಡ್ತಾ ಇರುವಾಗ ನನ್ನ ತಲೆ 1000 ಪೀಸ್ ಆಗಿ ಸಿಡಿತಾ ಇದೆ ಅಂತ ಅನಿಸ್ತಾ ಇತ್ತು ಅಂತ ರಿವ್ಯೂ ಅನ್ನ ಕೂಡ ಬರೀತಾಳೆ. ಈ ಕಡೆ ಡ್ಯಾನಿ ಕೂಡ ಆ ಮೂವಿಯನ್ನ ನೋಡೋಕೆ ಅಂತ ಥಿಯೇಟರ್ಗೆ ಹೋಗಿರ್ತಾನೆ. ಅವನ ಜೊತೆ ಥಿಯೇಟರ್ನಲ್ಲಿ ಕೂತಿದ್ದ ಜನರೆಲ್ಲ ಆ ಮೂವಿಯನ್ನ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ಮೂವಿ ಎಲ್ಲರಿಗೂ ತುಂಬಾನೇ ಇಷ್ಟವಾಗುತ್ತೆ. ಮೂವಿ ಮುಗಿದ್ಮೇಲೆ ಡ್ಯಾನಿ ಮನೆಗೆ ಬಂದು ಯಾರ್ಯಾರು ಏನೇನು ರಿವ್ಯೂಗಳನ್ನು ಬರೆದಿದ್ದಾರೆ ಅಂತ ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇರ್ತಾನೆ. ಆದರೆ ಮೂವಿ ಬಗ್ಗೆ ಎಲ್ಲ ಕ್ರಿಟಿಕ್ಸ್ಗಳು ಏನೂ ಸಹ ಎಕ್ಸ್ಟ್ರಾ ಮಸಾಲ ಆ್ಯಡ್ ಮಾಡದೆ ನಾರ್ಮಲ್ ಆಗೇ ರಿವ್ಯೂಗಳನ್ನು ಬರೆದಿರ್ತಾರೆ. ಅಷ್ಟರಲ್ಲೇ ಅವನಿಗೆ ನೀಲಾ ಬರೆದಿದ್ದ ರಿವ್ಯೂ ಕಾಣಿಸುತ್ತೆ. ಈಗ ಅವನಿಗೆ
ನೀಲಾ ಯಾಕೆ ಇಂಥ ಒಳ್ಳೆ ಮೂವಿಗೆ ಕೇವಲ ಒಂದೇ ಒಂದು ಸ್ಟಾರ್ನ ಕೊಟ್ಟಿದ್ದಾಳೆ ಅಂತ ಶಾಕ್ ಆಗುತ್ತೆ. ಅವಳ ರಿವ್ಯೂವನ್ನು ಓದೋಕ್ಕೆ ಶುರು ಮಾಡಿದಾಗ ಲಿಟ್ರಲಿ ಆಪ್ತಮಿತ್ರ ಮೂವಿಲಿ ನಾಗವಲ್ಲಿ ಥರ ಅವನ ಕ್ಯಾರೆಕ್ಟರ್ ಚೇಂಜ್ ಆಗೋಕೆ ಶುರುವಾಗುತ್ತೆ. ನೀಲಾ ತಾನು ಪ್ರೀತಿ ಮಾಡ್ತಿರೋ ಹುಡುಗಿ ಅಂತ ಕೂಡ ಯೋಚನೆ ಮಾಡಿದೆ ಅವಳೇ ನೆಕ್ಸ್ಟ್ ಟಾರ್ಗೆಟ್ ಅಂತ ಫಿಕ್ಸ್ ಆಗ್ತಾನೆ. ಈ ಕಡೆ ಅರವಿಂದ್ ನಿಲಾಳ ಪ್ರೊಡಕ್ಷನ್ಗೆ ಅಂತ ಅವಳ ಮನೇಲೇ ಇರ್ತಾನೆ. ನಿಲಾ ಅರವಿಂದ್ನ ಪ್ಲಾನ್ನಲ್ಲಿ ಇನ್ವಾಲ್ವ್ ಆದಾಗಿಂದ ಡ್ಯಾನಿ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರೋದೇ ಇಲ್ಲ. ಅವಳು ತನ್ನ ಜೀವ ರಿಸ್ಕಲ್ಲಿರೋ ಟೆನ್ಷನ್ನಲ್ಲಿ ಡ್ಯಾನಿಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಏನು ಮಾಡಿರೋದಿಲ್ಲ. ಈಗ ರಿವ್ಯೂವನ್ನು ಪೋಸ್ಟ್ ಮಾಡಿದ್ಮೇಲೆ ನಿಲಾಗೆ ತನ್ನ ಜೀವವನ್ನೇ ರಿಸ್ಕಲ್ಲಿ ಇಟ್ಟಿದ್ದೀನಿ ಅಂತ ತುಂಬ ಟೆನ್ಷನ್ ಆಗಿ ಅಳೋಕೆ ಶುರು ಮಾಡ್ತಾಳೆ. ಅವಳ ತಾಯಿನ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ರಿಂದ ಅವಳಿಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗಿರುತ್ತೆ. ಅಕಸ್ಮಾತ್ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ತಾಯಿ ಕತೆ ಏನು ಅಂತ. ಅದೇ ಸಮಯಕ್ಕೆ ಡ್ಯಾನಿ ನಿಲಾಳ ಮನೆಗೆ ಬರ್ತಾನೆ. ಅರವಿಂದ್ ಡ್ಯಾನಿಗೆ ನೀನೀಗ ನಿಲಾಳನ್ನ ಮೀಟ್ ಮಾಡೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ಬಾ ಅಂತ ಹೇಳ್ತಾನೆ. ಆದರೆ ಡ್ಯಾನಿ ಇದ್ದೋನು ಅರವಿಂದ್ನ ಜೊತೆ ಜಗಳಕ್ಕೆ ನಿಲ್ತಾನೆ. ಡ್ಯಾನಿಯ ವಾಯ್ಸ್ ಕೇಳಿ ನಿಲಾ ರೂಮಿಂದ ಆಚೆ ಓಡ್ ಬರ್ತಾಳೆ. ಡ್ಯಾನಿ ತನ್ನ ಬಾಯ್ ಫ್ರೆಂಡ್ ಅಂತ ಹೇಳಿ ಅರವಿಂದ್ಗೆ ಡೋರ್ ಓಪನ್ ಮಾಡೋಕ್ಕೆ ಹೇಳ್ತಾಳೆ. ಡ್ಯಾನಿ ಕೂಡ ತನಗೆ ನಿಲಾಳ ಮೇಲೆ ತುಂಬಾ ಕನ್ಸರ್ನ್ ಇದೆ ಅನ್ನೋ ರೀತಿ ಅರವಿಂದ್ನ ಜೊತೆ ಮಾತಾಡ್ತಾನೆ. ನಿಲಾಗೆ ಡ್ಯಾನಿಯನ್ನ ನೋಡಿ ಅದೆಷ್ಟೋ ಧೈರ್ಯ ಬಂದಾಗ ಆಗುತ್ತೆ. ಇಬ್ಬರು ರೂಮ್ನ ಒಳಗೆ ಹೋಗ್ತಾರೆ. ಡ್ಯಾನಿ ನಿಲಾಗೆ ಸಮಾಧಾನ ಮಾಡ್ತಿರ್ತಾನೆ. ಅರವಿಂದ್ ಸ್ವಲ್ಪ ಹೊತ್ತು ಆ ರೂಮ್ನ ಆಚೆನೆ ನಿಂತಿರ್ತಾನೆ. ನಂತರ ಅರವಿಂದ್ಗೆ ಡ್ಯಾನಿ ಒಬ್ಬ ಅಮಾಯಕನ ಥರ ಕಾಣಿಸ್ತಾನೆ. ಹಾಗೆ ನಿಲಾಳ ಜೊತೆ ಅವನಿದ್ರೆ ನಿಲಾ ಕೂಡ ಕಂಫರ್ಟ್ ಆಗಿರ್ತಾಳೆ ಅಂತ ಅಲ್ಲಿಂದ ಹೋಗ್ತಾನೆ. ಈಗ ಡ್ಯಾನಿ ಅಸಲಿ ಕ್ಯಾರೆಕ್ಟರ್ ಆಚೆ ಬರುತ್ತೆ. ಸೆಲೋಫಿನ್ ಟೇಪ್ ಅನ್ನ ತಗೊಂಡು ನಿಲಾಳ ಬಾಯಿ, ಕೈ ಹಾಗೂ ಕಾಲ್ಗಳನ್ನ ಕಟ್ಟಿ ಎತ್ತಿ ಕಿಟಕಿಯಿಂದ ಆಚೆ ಬಿಸಾಕ್ಬಿಡ್ತಾನೆ. ನಿಲಾ ಅವಳ ಮನೆಯ ಪಕ್ಕದಲ್ಲಿದ್ದ ಸ್ಟುಡಿಯೋದ ಕಾಂಪೌಂಡ್ನ ಒಳಗೆ ಹೋಗಿ ಬೀಳ್ತಾಳೆ. ಯಾರಾದ್ರೂ ರೂಮ್ನ ಒಳಗೆ ಬಂದು ನೋಡಿದ್ರೆ ನಿಲಾ ಮಲಗಿದಾಳೆ ಅನ್ಬೇಕು. ಆ ರೇಂಜ್ಗೆ ಪಿಲ್ಲೋಗಳನ್ನ ಜೋಡಿಸಿ ಬ್ಲಾಂಕೆಟ್ ಅನ್ನ ಹೊದಿಸ್ತಾನೆ. ನಂತರ ರೂಮಿಂದ ಆಚೆ ಬಂದು ನಿಲಾ ಮಲ್ಕೊಂಡಿದ್ದಾಳೆ. ನಾನಿನ್ ಹೊರಡ್ತೀನಿ ಅಂತ ಅರವಿಂದ್ಗೆ ಹೇಳಿ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಡ್ಯಾನಿ ನಿಲಾಳನ್ನ ಸ್ಟುಡಿಯೋ ಒಳಗಡೆ ಎಳ್ಕೊಂಡು ಹೋಗಿ ಒಂದು ಚೇರ್ಗೆ ಕಟ್ ಹಾಕ್ತಾನೆ. ಈಗ ಡ್ಯಾನಿ ತನ್ನ ಒರಿಜಿನಲ್ ಸ್ಟೋರಿಯನ್ನ ಹೇಳೋಕೆ ಶುರು ಮಾಡ್ತಾನೆ. ನನ್ನ ಹೆಸರು ಡ್ಯಾನಿ ಅಲ್ಲ, ಸೆಬಾಸ್ಟಿಯನ್ ಗೋಮ್ಸ್. ಡ್ಯಾನಿ ಅನ್ನೋದು ನಾನು ಸಾಕಿದ್ದ ನಾಯಿ ಹೆಸರು. ಆ ನಾಯಿಯನ್ನ ನನ್ನ ತಂದೆ ಸಾಯಿಸ್ಬಿಟ್ಟ ಅಂತ ಹೇಳ್ತಾನೆ. ಈ ಕಡೆ ನಿಲಾಳನ್ನ ಮೇಲಿಂದ ಬಿಸಾಕಿದ್ರಿಂದ ಅವಳಿಗೆ ತುಂಬಾನೇ ಪೆಟ್ಟಾಗಿರುತ್ತೆ. ನಿಲಾ ಡ್ಯಾನಿಗೆ ನಿಂಗೆ ಚೆನ್ನಾಗಿ ಗೊತ್ತು ನಾನು ಫಿಲ್ಮ್ ಕ್ರಿಟಿಕ್ ಅಲ್ಲ ಅಂತ. ಪೊಲೀಸ್ ಅವ್ರು ಹೇಳಿದ್ದಕ್ಕೆ ನಾನು ಈ ಥರ ರಿವ್ಯೂವನ್ನು ಬರೆದಿದ್ದೀನಿ ಅಂತ ಹೇಳ್ತಾಳೆ. ಆಗ ಸೆಬಾಸ್ಟಿಯನ್ ಇದ್ದೋನು ಸರಿ ಆಯಿತು, ನಿನ್ನ ಮನಸ್ಸಿಂದ ರೇಟಿಂಗನ್ನು ಕೊಡೋದಾದರೆ ಈ ಮೂವಿಗೆ ಎಷ್ಟು ಸ್ಟಾರ್ ಕೊಡ್ತಾ ಇದ್ದೆ ಅಂತ ಕೇಳ್ತಾನೆ. ಅದಕ್ಕೆ ನಿಲಾ 4 ಅಂತ ಹೇಳ್ತಾಳೆ. ಆಗ ಸೆಬಾಸ್ಟಿಯನ್ ಇದ್ದೋನು ಈ ಮೂವಿ ಒಂದು ಮಂಗೋಲಿಯನ್ ಮೂವಿಯ ಕಾಪಿ, ಆದರೆ ಅಫಿಷಿಯಲ್ ಆಗಿ ರೀಮೇಕ್ ಮಾಡಿಲ್ಲ ಅಷ್ಟೇ. ಆದರೂ ಮೂವಿಯ ಸುಮಾರು ಸೀನ್ಗಳನ್ನ ಕಾಪಿ ಮಾಡಿದ್ದಾರೆ, ಅಂದರೆ ಕಳ್ತನ ಮಾಡಿದ್ದಾರೆ. ಅದೇ ನೀನು 1 ಸ್ಟಾರನ್ನು ಕೊಟ್ಟಾಗ ಈ ಮೂವಿ ಬೇರೆ ಮೂವಿಯ ಕಾಪಿ ಅಂತೇಳಿ ರೀಸನನ್ನು ಕೊಟ್ಟಿದ್ದರೆ ನಾನು ನಿನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದೆ. ಹಾಗೆ ನನ್ನ ಪ್ರೀತಿ ಕೂಡ ಜೀವಂತವಾಗಿರ್ತಿತ್ತು. ಆದರೆ ನೀನು ರಿವ್ಯೂ ಮಾಡಿರೋ ಮೂವಿ ಬಗ್ಗೆ ನಿನಗೆ ಮಾಹಿತಿನೇ ಇಲ್ಲ. ಆ ತಪ್ಪಿಗೆ ನೀನೀಗ ಶಿಕ್ಷೆಯನ್ನು ಅನುಭವಿಸ್ಲೇಬೇಕು ಅಂತ ಹೇಳ್ತಾನೆ. ಅಂದರೆ ಸೆಬಾಸ್ಟಿಯನ್ಗೆ ಹರ್ಟ್ ಆಗಿರೋದು ನಿಲಾ 1 ಸ್ಟಾರನ್ನು ಕೊಟ್ಟಿದ್ದಕ್ಕಲ್ಲ, ಬದಲಿಗೆ ಅವಳು ಆಡಿಯನ್ಸ್ಗೆ ಈ ಮೂವಿ ಬೇರೆ ಮೂವಿಯ ಕಾಪಿ ಅಂತ ಹೇಳದೇ ಇದ್ದಿದ್ದಕ್ಕೆ. ಈ ಕಡೆ ಅರವಿಂದ್ಗೆ ಡ್ಯಾನಿಯ ಬಿಹೇವಿಯರ್ ಬಗ್ಗೆ ತುಂಬ ಡೌಟ್ ಬರ್ತಾ ಇರುತ್ತೆ. ಹಾಗೆ ಅವನ ಡೀಟೇಲ್ಸನ್ನು ತೆಗೆಯೋಕ್ಕೆ ತನ್ನ ಟೀಮ್ಗೆ ಹೇಳ್ತಾನೆ. ಆಗ ಅರವಿಂದ್ಗೆ ಗೊತ್ತಾಗುತ್ತೆ ಡ್ಯಾನಿ ಒಂದು ಫ್ಲವರ್ ಶಾಪನ್ನು ಇಟ್ಕೊಂಡಿದ್ದಾನೆ ಅಂತ. ಅರವಿಂದ್ ಡ್ಯಾನಿಯ ಡೀಟೇಲ್ಸ್ಗಳನ್ನು ಇಟ್ಕೊಂಡು ಒಂದೊಂದೇ ಡಾಟ್ಗಳನ್ನು ಕನೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ತಕ್ಷಣ ನಿಲಾಳ ರೂಮ್ಗೆ ಹೋಗಿ ನೋಡ್ತಾನೆ, ಆದರೆ ಅವಳು ಅಲ್ಲಿರೋದಿಲ್ಲ. ಅರವಿಂದ್ಗೆ ಡ್ಯಾನಿ ಅವಳನ್ನ ಕಿಟಕಿಯ ಮೂಲಕ ಅವಳನ್ನ ಪಕ್ಕದಲ್ಲಿದ್ದ ಸ್ಟುಡಿಯೋಗೆ ಬಿಸಾಕಿರೋದು ಗೊತ್ತಾಗುತ್ತೆ. ತಕ್ಷಣ ಅವನು ಕೂಡ ಕಿಟಕಿಯಿಂದ ಹಾರಿ ಸ್ಟುಡಿಯೋ ಕಡೆ ಓಡ್ತಾನೆ. ಸೆಬಾಸ್ಟಿಯನ್ ಇನ್ನೇನು ಒಂದು ದೊಡ್ಡ ಲೈಟನ್ನು ನಿಲಾಳ ತಲೆ ಮೇಲೆ ಬೀಳಿಸಿ ಸಾಯಿಸಬೇಕು ಅನ್ನೋಷ್ಟರಲ್ಲಿ ಅರವಿಂದ್ ಅಲ್ಲಿಗೆ ಬಂದು ಸೆಬಾಸ್ಟಿಯನ್ಗೆ ಶೂಟ್ ಮಾಡಿ ನಿಲಾಳನ್ನ ಕಾಪಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಪೊಲೀಸರು ಸೆಬಾಸ್ಟಿಯನ್ನ ಮನೆಯನ್ನ ಸರ್ಚ್ ಮಾಡ್ತಾರೆ. ಅವನು ಟ್ಯೂಲಿಪ್ ಫ್ಲವರ್ಗಳನ್ನ ಬೆಳೀತಾ ಇದ್ದ ಜಾಗದಲ್ಲೇ ಅವನು ಸಾಕಿದ್ದ ನಾಯಿಯ ಸಮಾಧಿ ಇರೋದು ಗೊತ್ತಾಗುತ್ತೆ. ಹಾಗೆ ಅವನು ಡೈರೆಕ್ಟ್ ಮಾಡಿದ್ದ ಮೂವಿಯ ಒಂದು ರೀಲ್ ಕೂಡ ಸಿಗುತ್ತೆ. ಆ ಮೂವಿಗೆ ಚುಪ್ ಅಂತ ಹೆಸರಿಟ್ಟಿರ್ತಾನೆ. ಎಲ್ಲರೂ ಆ ಮೂವಿಯನ್ನ ನೋಡೋಕೆ ಶುರು ಮಾಡ್ತಾರೆ. ಸೆಬಾಸ್ಟಿಯನ್ ಚಿಕ್ಕವನಾಗಿದ್ದಾಗ ಅವನ ತಾಯಿ ಹಾಗೂ ತಾನು ಸಾಕಿದ್ದ ನಾಯಿ ಮರಿ ಜೊತೆ ತುಂಬಾನೇ ಖುಷಿಯಾಗಿದ್ದ. ಜೊತೆಗೆ ಅವನು ಚಿಕ್ಕ ವಯಸ್ಸಿಂದಾನೆ ಕ್ಯಾಮ್ರಾ ಬಳಸೋದನ್ನ ಒಂದು ಹಾಬಿಯಾಗಿ ಮಾಡ್ಕೊಂಡಿದ್ದ. ಆದರೆ ಅವನ ತಂದೆ ಡೈಲಿ ನೈಟ್ ಕುಡ್ಕೊಂಡು ಬಂದು ಅವನಿಗೂ ಹಾಗೂ ಅವನ ತಾಯಿಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ. ಸೆಬಾಸ್ಟಿಯನ್ ಅವನ ತಂದೆಯನ್ನ ತಡೆಯೋಕೆ ತುಂಬಾ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ಅವನು ಚಿಕ್ಕವನಾಗಿದ್ದರಿಂದ ತನ್ನ ತಂದೆಯನ್ನ ಹೇಗೆ ತಡಿತಾನೆ? ಆಗೋದಿಲ್ಲ. ಒಂದಿನ ಅವನ ತಂದೆ ಮತ್ತೆ ಅವನಿಗೆ ಸರಿಯಾಗಿ ಬಾರಿಸಿ ಅವನನ್ನ ಬೇಸ್ಮೆಂಟ್ನಲ್ಲಿ ಕೂಡ ಹಾಕ್ತಾನೆ. ಸೆಬಾಸ್ಟಿಯನ್ಗೆ ಆ ಬೇಸ್ಮೆಂಟ್ನಿಂದ ತನ್ನ ಪಕ್ಕದ ಮನೆಯಲ್ಲಿರೋ ಟಿವಿ ಕಾಣಿಸ್ತಿರುತ್ತೆ. ಆ ಸಮಯದಲ್ಲಿ ಟಿವಿನಲ್ಲಿ ಗುರುದತ್ ಅವರ ಕಾಗಜ್ ಕಿ ಫುಲ್ ಮೂವಿ ಬರ್ತಾ ಇರುತ್ತೆ. ಸೆಬಾಸ್ಟಿಯನ್ ಆ ಮೂವಿನ ನೋಡ್ಕೊಂಡು ಕೂತ್ಕೊಳ್ತಾನೆ. ಹೀಗೆ ಹಲವು ದಿನಗಳವರೆಗೂ ಸೆಬಾಸ್ಟಿಯನ್ನ ತಂದೆ ಪ್ರತಿದಿನ ಕುಡ್ಕೊಂಡು ಬಂದು ಅವನಿಗೆ ಚೆನ್ನಾಗಿ ಹೊಡೆದು
ಅವನನ್ನ ರಾತ್ರಿ ಪೂರ ಬೇಸ್ಮೆಂಟ್ನಲ್ಲಿ ಕೂಡಿ ಹಾಕ್ತಾ ಇರ್ತಾನೆ. ಆಗಿನಿಂದ ಸೆಬಾಸ್ಟಿಯನ್ನ ಒಳಗೆ ಒಂದು ಹೊಸ ಕ್ಯಾರೆಕ್ಟರ್ ಜನ್ಮ ತಾಳುತ್ತೆ. ಅವನು ಆ ಕ್ಯಾರೆಕ್ಟರ್ನ ಜೊತೆ ಮಾತಾಡೋಕೆ ಶುರು ಮಾಡ್ತಾನೆ. ಆ ಕ್ಯಾರೆಕ್ಟರ್ ಬೇಸ್ಮೆಂಟ್ನಲ್ಲಿ ಅವನಿಗೆ ಆಗ್ತಾ ಇದ್ದ ಭಯ ಹಾಗೂ ಕತ್ತಲೆಯನ್ನು ಎದುರಿಸೋಕೆ ಸಹಾಯ ಮಾಡ್ತಿರುತ್ತೆ. ಸೆಬಾಸ್ಟಿಯನ್ ದೊಡ್ಡವನಾದ್ಮೇಲೆ ಫಿಲ್ಮ್ ಮೇಕಿಂಗ್ ಅನ್ನ ಕಲ್ತ್ಕೊಳ್ಳೋಕೆ ಬೇರೆ ಊರಿಗೆ ಹೊರಟಿರ್ತಾನೆ. ಅದನ್ನ ನೋಡಿ ಅವನ ತಂದೆ ಫಿಲ್ಮ್ ಮಾಡೋದು ಕಲಿತಾನಂತೆ ಅಂತ ಆಡ್ಕೊಂಡು ನಗ್ತಾ ಇರ್ತಾನೆ. ಆದರೆ ಅವನ ತಾಯಿ ಮಾತ್ರ ಚಿಕ್ಕಂದಿನಿಂದಲೂ ಕೂಡ ಅವನ ಪ್ರತಿ ಹೆಜ್ಜೆಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿರ್ತಾಳೆ. ಸೆಬಾಸ್ಟಿಯನ್ ತನ್ನ ಫಿಲ್ಮ್ ಮೇಕಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತಾನೆ. ಅಷ್ಟರಲ್ಲಿ ಅವನ ತಂದೆಗೆ ಕಂಪ್ಲೀಟಾಗಿ ಹುಚ್ಚಿಡ್ದಿರುತ್ತೆ. ಸೆಬಾಸ್ಟಿಯನ್ನ ಮುಂದೆನೆ ಅವನು ಸಾಕಿದ್ದ ನಾಯಿಯನ್ನ ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಆದರೆ ಈಗ ಸೆಬಾಸ್ಟಿಯನ್ ದೊಡ್ಡವನಾಗಿದ್ದಾನೆ. ಹಾಗೆ ತನ್ನ ತಂದೆಯನ್ನ ಎದುರಿಸೋಷ್ಟು ಶಕ್ತಿ ಕೂಡ ಅವನಿಗಿದೆ. ಎಷ್ಟೇ ಕೋಪ ಬಂದರೂ ಸಹ ತನ್ನ ತಂದೆಯ ಮೇಲೆ ಕೈಯನ್ನ ಮಾಡದೆ ಅವನನ್ನ ಎಳ್ಕೊಂಡೋಗಿ ಒಂದು ರೂಮ್ನಲ್ಲಿ ಕೂಡಾಕ್ತಾನೆ. ನಂತರ ಪೆನ್ನು ಪೇಪರನ್ನು ತಗೊಂಡು ತನ್ನ ಲೈಫ್ ಸ್ಟೋರಿಯನ್ನೇ ಒಂದು ಮೂವಿ ಮಾಡೋಣ ಅಂತ ಕಥೆಯನ್ನ ಬರೆಯೋಕೆ ಶುರು ಮಾಡ್ತಾನೆ. ಹಗಲು ರಾತ್ರಿ ಅಂತ ನೋಡಿದಿರ ಕುತ್ಕೊಂಡು ಕಥೆಯನ್ನ ಬರಿತಾ ಇರ್ತಾನೆ. ಫೈನಲಿ ಒಂದಿನ ಅವನ ಮೂವಿಯ ಸ್ಕ್ರಿಪ್ಟು ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಕಡೆ ರೂಮ್ನಲ್ಲಿ ಅವನ ತಂದೆ ಒದ್ದಾಡಿ ಪ್ರಾಣವನ್ನ ಬಿಡ್ತಾನೆ. ಸೆಬಾಸ್ಟಿಯನ್ ತಾನು ಸಾಕಿದ್ದ ನಾಯಿಯ ದೇಹವನ್ನ ಫ್ರಿಡ್ಜ್ನಲ್ಲಿ ಇಟ್ಟಿರ್ತಾನೆ. ಯಾಕಂದ್ರೆ ಅದನ್ನ ಸಾಯಿಸಿರೋನು ಬದುಕಿರೋವರೆಗೂ ಅದನ್ನ ಮಣ್ಣು ಮಾಡಲ್ಲ ಅಂತ ನಿರ್ಧಾರ ಮಾಡಿರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಸೆಬಾಸ್ಟಿಯನ್ ಆ ನಾಯಿಯನ್ನ ಅಂದ್ರೆ ಡ್ಯಾನಿಯನ್ನ ಮಣ್ಣಿನಲ್ಲಿ ಹೂತಾಕ್ತಾನೆ. ಹಾಗೆ ಚಿಕ್ಕಂದಿನಿಂದ ಅವನ ಹಾಗೂ ಅವನ ತಾಯಿಯ ಮೇಲೆ ನಡೆದಿದ್ದ ಶೋಷಣೆಯನ್ನ ನೆನೆಸ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ಅವನು ಡೈರೆಕ್ಟ್ ಮಾಡಿದ್ದ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಆ ಮೂವಿಯನ್ನ ನೋಡ್ತಾ ಇದ್ದ ಅರವಿಂದ್, ಝನೋಬಿಯಾ ಹಾಗೂ ನಿಲಾ ತುಂಬಾನೇ ಎಮೋಷನಲ್ ಆಗ್ತಾರೆ. ಈಗ ಅವ್ರಿಗೆ ಅರ್ಥ ಆಗುತ್ತೆ ಸೆಬಾಸ್ಟಿಯನ್ ತನ್ನ ಲೈಫ್ ಸ್ಟೋರಿಯನ್ನೇ ಮೂವಿಯನ್ನಾಗಿ ಮಾಡಿದ್ದ. ಆದರೆ ಅವನ ಮೂವಿಯನ್ನ ಫಿಲ್ಮ್ ಕ್ರಿಟಿಕ್ಸ್ಗಳು ಇಷ್ಟಪಡಲಿಲ್ಲ. ಜೊತೆಗೆ ಕೆಟ್ಟದಾಗಿ ರಿವ್ಯೂಸ್ಗಳನ್ನು ಬರೆದ್ರು. ಝನೋಬಿಯಾ ಇದ್ದೋಳು ಅಕಸ್ಮಾತ್ ಈ ಮೂವಿನ ಜನರು ಇಷ್ಟಪಟ್ಟಿದ್ರೆ ಇವತ್ತು ಬೇರೆನೇ ಇರೋದು. ಆದರೆ ಫಿಲ್ಮ್ ಕ್ರಿಟಿಕ್ಸ್ನವರು ಮೂವಿಯನ್ನ ರಿವ್ಯೂ ಮಾಡೋದು ಬಿಟ್ಟು ಅವನ ಲೈಫ್ ಸ್ಟೋರಿಯನ್ನೇ ರಿವ್ಯೂ ಮಾಡಿದ್ದಾರೆ. ಅವನು ತನ್ನ ಜೀವನದಲ್ಲಿ ಅನುಭವಿಸಿದ ನೋವಿಗೆ ಕೇವಲ ಒಂದೇ ಒಂದು ಸ್ಟಾರನ್ನು ಕೊಟ್ಟರು. ಅವನ ತಾಯಿಗೆ ಆ ಮೂವಿ ತುಂಬ ಇಷ್ಟವಾಗಿರುತ್ತೆ. ಯಾಕಂದರೆ ಅವನು ಎಷ್ಟು ಫೀಲ್ ಮಾಡಿ ಆ ಮೂವಿಯನ್ನು ಮಾಡಿದ್ದಾನೆ ಅನ್ನೋದು ಕೇವಲ ಆಕೆಗೆ ಮಾತ್ರ ಗೊತ್ತಿರುತ್ತೆ. ಆ್ಯಕ್ಚುಯಲ್ ಆಗಿ ತಾನು ಹಾಗೂ ತನ್ನ ತಾಯಿ ಅನುಭವಿಸಿದ ನೋವನ್ನು ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಆ ಮೂವಿಯನ್ನು ಮಾಡಿರ್ತಾನೆ. ಆದರೆ ಫಿಲ್ಮ್ ಕ್ರಿಟಿಕ್ಸ್ನವ್ರಿಗೆ ಆ ಮೂವಿ ಇಷ್ಟವಾಗಲೇ ಇಲ್ಲ. ಹಾಗೆ ನೆಗೆಟಿವ್ ರಿವ್ಯೂಗಳನ್ನು ಕೊಟ್ಟರು. ಅದರಿಂದ ಜನರು ಕೂಡ ಮೂವಿಯನ್ನು ನೋಡೋಕ್ಕೆ ಥಿಯೇಟರ್ಗೆ ಹೋಗಲಿಲ್ಲ. ಆ ಸಮಯದಲ್ಲಿ ಸೆಬಾಸ್ಟಿಯನ್ ಕೂಡ ಗುರುದತ್ ಅವರ ರೀತಿ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಬೋದಿತ್ತು. ಆದರೆ ಆಗ ಅವನು ತಗೊಂಡ ನಿರ್ಧಾರ ಏನಂದರೆ ಸಿನಿಮಾಗೆ ಯಾರು ಸರಿಯಾಗಿ ಬೆಲೆ ಕೊಡಲ್ವೋ ಅವ್ರನ್ನೆಲ್ಲ ಮುಗಿಸ್ಬೇಕು ಅನ್ನೋದು. ಹಾಗೆ ಅದೇ ರೀತಿನೇ ಮರ್ಡರ್ಗಳನ್ನು ಮಾಡ್ಕೊಂಡು ಬಂದಿರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಸೆಬಾಸ್ಟಿಯನ್ ಆಲಿಯಾಸ್ ಡ್ಯಾನಿ ಜೈಲಿನಲ್ಲಿ ಇರೋದನ್ನು ನೋಡ್ತೀವಿ. ಅವನಿಗೆ ನ್ಯೂಸ್ ಪೇಪರ್ನ ಒಂದು ಕಟಿಂಗ್ ಸಿಗುತ್ತೆ. ಅದರಲ್ಲಿ ಕೊರೋನಾದಿಂದ ಒಬ್ಬ ಫಿಲ್ಮ್ ಕ್ರಿಟಿಕ್ನ ಸಾವು ಸಂಭವಿಸಿದೆ ಅನ್ನೋ ನ್ಯೂಸನ್ನು ಓದ್ತಾನೆ. ಆ ನ್ಯೂಸನ್ನು ಓದಿ ಜೋರಾಗಿ ನಗೋಕೆ ಶುರು ಮಾಡ್ತಾನೆ. ನಂತರ ನಮಗೆ ತೋರಿಸ್ತಾರೆ ಸೆಬಾಸ್ಟಿಯನ್ ಮಾಡಿದ್ದ ಮೂವಿಯನ್ನು OTTಯಲ್ಲಿ ರಿಲೀಸ್ ಮಾಡಲಾಯಿತು. ಹಾಗೆ ಜನರಿಗೆ ಮೂವಿ ತುಂಬಾ ಇಷ್ಟ ಆಯಿತು. ಸುಮಾರು ಜನರು ಅವನ ಸ್ಟೋರಿ ಜೊತೆ ಕನೆಕ್ಟ್ ಕೂಡ ಆದರು. ಸೋಷಿಯಲ್ ಮೀಡಿಯಾದಲ್ಲಿ ಕಿಲ್ಲರ್ನ ಫ್ಲಾಪ್ ಮೂವಿ ಈಗ OTTಯಲ್ಲಿ ಸೂಪರ್ ಹಿಟ್ ಆಗಿದೆ ಅನ್ನೋದನ್ನು ತೋರಿಸ್ತಾರೆ. ಇದರೊಂದಿಗೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮಗೆ ಈ ಮೂವಿಯ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.